ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಏನಾಗ್ತದೆ ಇಲ್ಲಿ ಗೀತಾಗ ಸಿಕ್ಕೇ ಬಿಡ್ತಾ ಒಂದು ಬಹು ದೊಡ್ಡ ಸುಳಿವನ್ನ ಕೊಡ್ತಕ್ಕಂಥ ಒಂದು ಎವಿಡೆನ್ಸ್. ಆ ಕಡೆ ಆ ಒಂದು ಎವಿಡೆನ್ಸ್ನೇ ಹುಡ್ಕೊಂಡು ಕಿರಣ್ ಕೂಡ ಹಪ್ಪಿಸ್ತಿದ್ದಾನೆ. ಹಾಗಾದ್ರೆ ಏನಪ್ಪ ಅದು ಅವ್ರಿಗೆ ಸಿಕ್ಕಂಥ ಆ ಒಂದು ಸಾಲಿಡ್ ಎವಿಡೆನ್ಸ್? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಜಯ್ ಯಾವುದೇ ರೀತಿಲೂ ಕೂಡ ಭಾನುಮತಿಯನ್ನ ಕೊಂದಿಲ್ಲ ಅಂತಕ್ಕನ್ನೋ ಸತ್ಯ ರಿವೀಲ್ ಆಗುತ್ತೆ. ಸತ್ಯ ರಿವೀಲ್ ಆಗೋದಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ರೀತಿಯ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ನ ಕೂಡ ಕಂಡು ಹಿಡ್ಕೋತಾಳೆ ಈ ಕಡೆ ಗೀತಾ. ಜೊತೆಗೆ ಈ ಕಡೆ ಮನೆಯವರೆಲ್ರಿಗೂ ಕೂಡ ವಿಜಯ್ ತಪ್ಪು ಮಾಡಿಲ್ಲ ಅನ್ನೋದ್ರ ಜೊತೆಗೆ ಭಾನುಮತಿ ಯಾರನ್ನ ಕೂಡ ಹತ್ರ ಬಿಟ್ಕೊಳ್ಳೋಳಲ್ಲ. ಅವಳು ಯಾವತ್ತಿದ್ರೂ ನಂಬಿಕಸ್ಥರನ್ನ ಮಾತ್ರ ನಂಬೋದು, ತನ್ನವರ ಮಾತ್ರ ಅವಳು ನಂಬೋದು. ಅವರನ್ನೇ ನಂಬಿ ಇವತ್ತು ಅವಳು ಟ್ರ್ಯಾಪ್ ಆಗಿದ್ದಾಳೆ ಅಂತ ಅನ್ಸತ್ತೆ. ಬಿಕಾಸ್ ಭಾನುಮತಿ ಎಂಥ ಸಾಹಸ ಕೂಡ ಪಡ್ತಾಳೆ ತನ್ನ ಶತ್ರುನ ಸಂಹಾರ ಮಾಡಬೇಕು ಅಂತ. ಇವತ್ತು ಕೂಡ ವಿಜಯನ ಲಾಕ್ ಮಾಡೋದಕ್ಕೆ ಸಾವಿನ ಆಟ ಆಡಿದಾಳೆ. ಅದಕ್ಕೋಸ್ಕರನೇ ಚಾಕು ಚುಕ್ಕು ಮೊದಲೇ ಅವಳು ವಿಜಯ್ ಹೆಸರನ್ನ ಹೇಳಿ ಮೀಡಿಯಾದವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆ ವಿಡಿಯೋ ಕಳಿಸಿದಾಳೆ. ಆದರೆ ಆ ನಂತರ ಯಾರನ್ನ ನಂಬಿ ಆ ಕೆಲಸ ಮಾಡಿದ್ಲೋ ಅವರು ಅವಳಿಗೆ ಉಲ್ಟಾ ಹೊಡೆದಿದ್ದಾರೆ, ಅವಳಿಗೆ ಚಾಕು ಚುಚ್ಚಿದ್ದಾರೆ. ಇದೇ ಇಲ್ಲ ಆಗಿರೋದು. ಜೊತೆಗೆ ಅದು ಬೇರೆ ಯಾರಿಂದ ಕೂಡ ಆಗಿಲ್ಲ, ಸಿತಾರ ಅಂಕಲ್ ಹಾಗೆ ತಂಗಿ ಯಾರಿಂದ ಕೂಡ ಆಗಿಲ್ಲ. ಅದು ಆಗಿರೋದು ಅವರ ಮಗ ಕಿರಣ್ನಿಂದಾನೆ. ಕಿರಣ್ಣೆ ಅವರ ಅಮ್ಮಂಗೆ ಇಂಥ ಕೆಲಸ ಮಾಡಿರೋದು. ಭಾನುಮತಿ ಜೊತೆ ಈಗ ಯಾರೂ ಕೂಡ ಕಾಂಟ್ಯಾಕ್ಟಲ್ಲಿಲ್ಲ. ಈ ಮನೆಗೆ ಯಾರು ಕೂಡ ಅಷ್ಟು ಈಸಿಯಾಗಿ ಬರೋಕ್ಕಾಗಲ್ಲ. ಅವಳ ಕಡೆಯವರಂತೂ ಇಲ್ಲವೇ ಇಲ್ಲ. ಅದು ಅಷ್ಟು ನಂಬಿಕೆಯಿಂದ ತಾನು ಚಾಕು ಚುಚ್ಚಿಸ್ಕೊಳ್ಳೋ ಅಷ್ಟು ಡ್ರಾಮಾ ಮಾಡೋಕೆ ಮುಂದಾಗ್ತಾಳೆ ಅಂದರೆ ಅದು ಕಿರಣ್ ಮೇಲಿನ ನಂಬಿಕೆಯಿಂದ ಮಾತ್ರ. ಕಿರಣೇ ಇಂಥ ಕೆಲಸ ಮಾಡಿರೋದು. ಜೊತೆಗೆ ಅವನ ಮುಖದಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಸಾಕಷ್ಟು ರೀತಿಯ ಕಳವಳನ ನೋಡಿದೆ. ಅವನು ವಿಜಯ್ ತಪ್ಪು ಮಾಡಿಲ್ಲ ಅಂದ ತಕ್ಷಣ ಹೆದರುಬಿಟ್ಟ. ಜೊತೆಗೆ ವಿಜಯ್ ಬದಲಾಗಿದ್ದಾನೆ, ಅವನ ಮನಸ್ಸಲ್ಲಿ ಕೋಪ ಇದೆ, ಭಾನುಮತಿ ಬಗ್ಗೆ ಅವನು ನಾಟಕ ಮಾಡ್ತಿದ್ದಾನೆ ಅಂತ ಗೊತ್ತಿದ್ದು ನಮಗೆ ಹೊರತಾಗಿ ಭಾನುಮತಿಗಾಗಲಿ ಕಿರಣ್ಗಾಗಲಿ ಗೊತ್ತಿರಲಿಲ್ಲ. ಬಟ್ ಆ ಕಿರಣ್ ಚಾಕುನ ವಿಜಯ್ ಕೈಯಿಂದ ನೋಡಿದ ತಕ್ಷಣ ಯಾಕೆ ಏನು ಅಂತ ಶಾಕ್ ಆಗಬೇಕಿತ್ತು. ಆಲ್ರೆಡಿ ಅವರು ಯಾವ ರೀತಿ ಪ್ರೀ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಬಂದು ಯಾಕಣ ಇಂಥ ಕೆಲಸ ಮಾಡಿಬಿಟ್ಟೆ, ಕೋಪ ಇದ್ದಿದ್ರೆ ಹೇಳಬೇಕಿತ್ತು ಅನ್ನೋ ಪ್ರಶ್ನೆ ಮಾಡ್ದ. ಜೊತೆಗೆ ತನ್ನ ತಾಯಿ ಮನೇಲಿಲ್ಲ, ಚಾಕು ಚುಚ್ಚಿದ್ದಾರೆ, ನನ್ನ ತಾಯಿ ಮೇಲೆ ಅಟ್ಯಾಕ್ ಆಗಿದೆ, ನನ್ನ ತಾಯಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಅನ್ನೋ ಯಾವುದೇ ಪಶ್ಚಾತ್ತಾಪ ಅವನಿಗೆ ಕಾಣಿಸ್ತಿಲ್ಲ. ಜೊತೆಗೆ ಅವನಿಗೆ ನನ್ನ ಅಮ್ಮ ಬರಬೇಕು ಅನ್ನೋ ಆಸೆ ಕೂಡ ಇಲ್ಲ. ಅವನು ಕಳವಳ ಪಡ್ತಿಲ್ಲ, ಆರಾಮಾಗಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾನೆ. ಏನೇ ಪ್ರಶ್ನೆ ಮಾಡಿದ್ರು ಮೇಂಟೈನ್ ಮಾಡೋ ರೀತಿಯ ಆನ್ಸರ್ಸ್ ಕೊಡ್ತಿದ್ದಾನೆ, ಮ್ಯಾನೇಜಬಲ್ ಆನ್ಸರ್ಸ್ನ ಅಂತ ಹೇಳ್ತಿದ್ದಾಳೆ ಗೀತಾ. ಇದನ್ನು ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ಇದನ್ನು ಮಾಡಿರೋದು ಕಿರಣ್ ಹೊರತಾಗಿ ಬೇರೆ ಯಾರೂ ಇಲ್ಲ ಅಂತ. ಆದರೆ ಎಂಥ ಪಾಪಿ ಇರಬೇಕು ಅನ್ಕೋತಿದ್ರೆ, ಅಮ್ಮ ಪಾಪಿ ಆದಮೇಲೆ ಅಮ್ಮಂಗಿರೋ ಕ್ರಿಮಿನಲ್ ಮೈಂಡೇ ಮಗುಂಗು ಬಂದಿದೆ, ಸ್ವಲ್ಪ ಓವರೇ ಮಾಡಿದ್ದಾನೆ ಅಂತ ಹೇಳ್ಕೊತಿದ್ದಾರೆ. ಆದರೆ ಇವ್ರು ಎಲ್ರಿಗೂ ಕೂಡ ಬಿಗ್ ಶಾಕ್ ಸಿಗೋದು ಭಾನುಮತಿಯ ಸಾವು. ಈ ಕಡೆ ಪೊಲೀಸ್ ಅವರು ಫೋನ್ ಮಾಡಿ ಭಾನುಮತಿ ಇಸ್ ನೋ ಮೋರ್ ಅಂತ ಹೇಳ್ತಾರೆ. ಈ ಕಡೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ವಿಜಯ್ಗೆ ಬೇಲ್ ಸಿಗೋದು ಕಷ್ಟ ಆಗಿರುತ್ತೆ. ಭಾನುಮತಿ ಬದುಕಿತ್ತು ಸತ್ಯ ಹೇಳಿದ್ರೆ ಮಾತ್ರ ಇಲ್ಲಿ ವಿಜಯ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಇವ್ರು ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಭಾನುಮತಿ ನಿಜಾನೇ ಹೇಳ್ತಾಳೆ, ಬಿಕಾಸ್ ಮಗ ಮೋಸ ಮಾಡಿ ಬೆನ್ನಿಗೆ ಚೂರಿ ಆಗಿದ್ದಾನೆ. ಅವತ್ತು ಕೂಡ ವಿಜಯ್ಗೆ ಸತ್ಯ ಹೇಳಬೇಕು ಅಂತ ಭಾನುಮತಿ ಟ್ರೈ ಮಾಡಿದ್ರು. ಅಂದಮೇಲೆ ಖಂಡಿತ ಪ್ರಜ್ಞೆ ಬರ್ತಿದ್ದಾಗೆ ಸತ್ಯ ಹೇಳ್ತಾರೆ, ವಿಜಯ್ ಹೊರಗಡೆ ಬರ್ತಾನೆ ಅಂತ. ಆದರೆ ಈಗ ಆ ಆಸೆ ಕೂಡ ಕಮ್ಮರು ಹೋಗಿದೆ. ಈ ಕಡೆ ಭಾನುಮತಿ ಫೋಟೋ ಆಗಿದ್ದಾರೆ. ಮಗನ ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ಅರ್ಥ ಆಗ್ತಿಲ್ಲ. ಸಾಕಷ್ಟು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಬದುಕಿದಾಗಲೂ ನೆಮ್ಮದಿ ಕೊಡಲಿಲ್ಲ. ಎಷ್ಟೋ ಜನ ಸಾವಾಗಬೇಕಾದ್ರೂ ಎಲ್ಲವನ್ನ ಕೂಡ ಮರೆತು ಒಳ್ಳೆಯವರಾಗಿ ಹೋದರೆ ಇವಳು ಸಾವಲ್ಲೂ ಕೂಡ ತನ್ನ ಶತ್ರು ಅಂತ ಅಂದ್ಕೊಂಡಿರೋ ನಮಗೆ ಕೆಡಕನ್ನೇ ಬಯಸ್ಬಿಟ್ಟು ಹೋಗ್ಬಿಟ್ಲಲ್ಲ ಅಂತ ಹೇಳಿ ಫೋಟೋ ಮುಂದೆ ಹೇಳ್ತಿದ್ದಾರೆ. ಆ ಕಡೆ ವಿಜಯ್ಗೂ ಕೂಡ ಸತ್ಯ ಗೊತ್ತಾಗುತ್ತೆ, ಭಾನುಮತಿ ಇನ್ನಿಲ್ಲ ಅಂತ. ತಕ್ಷಣ ಅವನಿಗೆ ನನ್ನ ತಾಯಿ ಹೆತ್ತ ತಾಯಿ ಆಗದೆ ಇದ್ರು ನನ್ನ ತುಂಬ ರಾಯಲ್ ಆಗಿ ಬೆಳೆಸಿದ್ದಾರೆ, ಯಾವ ಉದ್ದೇಶಕ್ಕೆ ಬೆಳೆಸಿದಾರೋ ಏನೋ ಅದು ಸೆಕೆಂಡ್ರಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾನೆ. ಜೊತೆಗೆ ಅಮ್ಮ ಏನಮ್ಮ ನನ್ನನ್ನು ಕೆಟ್ಟದಾಗಿ ಬೆಳೆಸ್ದೆ ಪ್ರಪಂಚಕ್ಕೆ, ಗೀತಾ ಬಂದು ಒಳ್ಳೇದು ಮಾಡಿದ್ಲು, ಈಗ ಕೆಟ್ಟವನಾಗೆ ನನ್ನನ್ನು ಮಾಡಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿಯಲ್ಲ ನೀನು, ಯಾಕಿಂತ ಕೆಲಸ ಮಾಡಿಬಿಟ್ಟೆ ಅಂತ ನೊಂದ್ಕೋತಿದ್ದಾನೆ ವಿಜಯ್. ಇಷ್ಟೆಲ್ಲ ಈ ಕಡೆ ಆಗ್ತಾ ಇದ್ರೆ ಪೊಲೀಸ್ ಇರ್ತಕ್ಕಂಥ ವಿಜಯ್ ಇರ್ತಕ್ಕಂಥ ಆ ಒಂದು ಜೈಲ್ಗೆ
ಈ ಕಡೆ ಕಿರಣ್ ಸುಪಾರಿ ಕೊಟ್ಟಿರ್ತಕ್ಕಂಥ ಅವನ ಫ್ರೆಂಡ್ ಬರ್ತಾನೆ, ರೌಡಿಗಳಿಗೆ ವಿಜಿ ಫೋಟೋನ ತೋರಿಸ್ತಾರೆ, ಇವನ ಮೇಲೆ ಅಟ್ಯಾಕ್ ಮಾಡಬೇಕು, ಇವನು ಒಂದೇ ಏಟ್ಗೆ ಜೈಲೊಳಗೆ ಸತ್ತೋಗ್ಬಿಡ್ಬೇಕು ಅಂತ ಸುಪಾರಿ ಕೊಟ್ಟು ಹೋಗ್ತಾರೆ. ಜೊತೆಗೆ ಆ ವ್ಯಕ್ತಿನೇ ಅಲ್ಲಿ ಭಾನುಮತಿನ ಕೊಂದಿರೋದು ಕೂಡ. ಬಿಕಾಸ್ ಆ ಕಿರಣ್ನೇ ತನ್ನ ಅಮ್ಮನ್ನ ಸಾಯಿಸ್ಬಿಡ್ಬೇಕು, ಹಾಗೆ ವಿಜಿನೂ ಸಾಯಿಸ್ಬಿಡ್ಬೇಕು, ಆಗ ಮಾತ್ರ ಇಡೀ ಆಸ್ತಿ ನಂದಾಗತ್ತೆ, ನನ್ನ ಅಮ್ಮನ ಅಂಥ ಸ್ಥಿತಿಗೆ ತಳ್ಳಿದ್ದು ನಾನೇ ಅಂತ ಹೇಳಿ ತನ್ನ ಫ್ರೆಂಡ್ಗೆ ದುಡ್ಡು ಕೊಟ್ಟಿರ್ತಕ್ಕಂಥ ಫ್ರೆಂಡ್ಗೆ ಸುಪಾರಿ ಕೊಟ್ಟು ಅಮ್ಮನ್ನ ಸಾಯಿಸ್ಬಿಡು, ವಿಜಿ ಮೇಲೆ ಅಟ್ಯಾಕ್ ಮಾಡಿ ಅವನು ಕೂಡ ಸತ್ತು ಹೋಗಬೇಕು ಅಂತ ಆಫರ್ ಮಾಡಿರ್ತಾನೆ. 10 ಲಕ್ಷ ಆಫರ್ ಕೊಟ್ಟಿರ್ತಾನೆ. ಹೀಗಾಗಿನೇ ಆ ವ್ಯಕ್ತಿ ಕೂಡ ಒಪ್ಕೊಂಡು ಆ ಕಡೆ ಭಾನುಮತಿ ಸಾವಾಗಿದೆ, ಈ ಕಡೆ ವಿಜಿ ಮೇಲೆ ಅಟ್ಯಾಕ್ ಆಗ್ತದೆ. ಆದರೆ ಮನೇಲಿ ಗೀತಾ ಮಾತ್ರ ತನ್ನ ವಿಜಿನ ಹೇಗೆ ಬಿಡಿಸ್ಕೊಂಡು ಬರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಆ ಒಂದು ಭಾನುಮತಿ ಮಾಡಿರ್ತಕ್ಕಂಥ ವಿಡಿಯೋನ ಪದೇ ಪದೇ ನೋಡ್ತಿದ್ದಾಳೆ, ಪದೇ ಪದೇ ಕೇಳಿಸ್ಕೊತಿದ್ದಾಳೆ. ಯಾರಾದರೂ ಹೊರಗಡೆ ಆ ಟೈಮಲ್ಲಿ ಇದ್ರೆ ಏನಾದರೂ ಸೌಂಡ್ ಕೇಳಿಸುತ್ತಾ ಅಂತ ಹೇಳಿ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಿದ್ದಾಳೆ ಗೀತಾ. ಬಟ್ ಯಾವುದರ ಒಂದು ಸುಳಿವು ಕೂಡ ಸಿಕ್ತಿಲ್ಲ, ಯಾವುದೇ ಒಂದು ಸುಳಿವು ಕೂಡ ಬಿಡದೆ ವಿಡಿಯೋ ಮಾಡಿದ್ದಾರೆ ಇವರು ಅಂತ ಅನ್ಕೋತಿದ್ದಾಳೆ. ಆದರೆ ಇದಂತೂ ಪಕ್ಕಾ ಪ್ರೀಪ್ಲ್ಯಾನ್, ಅವ್ರು ಪ್ರೀಪ್ಲ್ಯಾನ್ ಪ್ರಕಾರನೇ ಮಾಡಿದ್ದಾರೆ ಅಂತ ಅನ್ಕೋತಿದ್ದಾಗೆ ಅವಳಿಗೆ ಒಂದು ಯೋಚನೆ ಲಹರಿಗೆ ಬಂದ್ಬಿಡುತ್ತೆ. ಟೈಮ್ ನಿಜ. ಆ ಟೈಮ್ನ ನೋಡಿದ್ರೆ ವಿಜಿ ಆ ಟೈಮಲ್ಲಿ ದೇವಸ್ಥಾನದಲ್ಲಿದ್ದ. ಆ ಟೈಮ್ ಕಳಿಸಿರೋ ವಿಡಿಯೋ, ವಿಜಿ ದೇವಸ್ಥಾನದಲ್ಲಿ ಇದ್ದಂತಹ ವಿಡಿಯೋ ಏನಾದರೂ ಸಿಕ್ಕಿದ್ರೆ ಖಂಡಿತ ತುಂಬಾ ಚಾನ್ಸಸ್ ಇದೆ ವಿಜಿನ ಬಚಾವ್ ಮಾಡೋದಕ್ಕೆ. ಮೊದಲು ಕ್ಯಾಮ್ರಾನ ನೋಡಿ ಆ ಒಂದು CCTV ಫುಟೇಜಸ್ನ ತರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಜೊತೆಗೆ ಈ ಕಡೆ ಭಾನುಮತಿ ಫೋನ್ನ ಪೊಲೀಸವರು ಯಾರೂ ಕೂಡ ಸೀಸ್ ಮಾಡಿಲ್ಲ ಅಂದಮೇಲೆ ಅದು ಎಲ್ಲಿ ಹೋಗಿರ್ಬೋದು, ಇಲ್ಲೇ ಎಲ್ಲಾದರೂ ಬಿದ್ದಿರ್ಬೋದಾ ಅಂದ್ಕೊಂಡು ಹುಡುಕ್ತಿದ್ದಾಳೆ. ನಿಜ, ಅವತ್ತು ಪೊಲೀಸವ್ರಿಗೆ ಅದು ಸಿಗಲಿಲ್ಲ. ಬಿಕಾಸ್ ಭಾನುಮತಿ ಅವರು ಆ ಒಂದು ವಿಡಿಯೋನ ತನ್ನ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ, ಅವ್ರಿಗೆ ಬ್ಯಾಕ್ ಫೈರ್ ಆದ ತಕ್ಷಣ ತನ್ನ ವಿಡಿಯೋ ಮಾಡಿದ್ದನ್ನು ಡಿಲೀಟ್ ಮಾಡೋ ಪ್ರಯತ್ನಕ್ಕೆ ಹೋಗ್ತಾರೆ. ಆಗ ಮಗ ಫೋನ್ನ ಕಿತ್ತು ಎಸಿತಾನೆ, ಯಾವುದೋ ಮೂಲೆಗೆ, ಕಾರಣದ ಮೂಲೆಗೆ ಫೋನ್ ಸೇರ್ಕೊಂಡಿದ. ಅದಕ್ಕೋಸ್ಕರನೇ ಪೊಲೀಸ್ ಅವರ ಕೈಗೆ ಸಿಕ್ಕಿಲ್ಲ. ನಂತರ ಈ ಒಂದು ವಿಷಯನ ಕಿರಣ್ ಹತ್ರ ಅವರ ಸುಪಾರಿ ತಗೊಂಡಿರೋ ಫ್ರೆಂಡ್ ಕೂಡ ಹೇಳ್ತಿದ್ದಾರೆ. ಹೌದು, ಈಗ ಎಲ್ಲವೂ ಕೂಡ ಸರಿ ಹೋಯ್ತು. ಸರಿ, ನಿಮ್ಮಮ್ಮನ ಫೋನಲ್ಲೇ ನಿಮ್ಮಮ್ಮ ವಿಡಿಯೋ ಮಾಡಿದ್ರಲ್ವಾ, ಆ ಫೋನ್ ಸಿಗಬೇಕು. ಯಾಕಂದರೆ ಆ ಒಂದು ಫೋನಲ್ಲಿ ವಿಡಿಯೋ ಮಾಡಿರೋ ಟೈಮಿಂಗ್ಸ್ ಇದೆ. ಈ ಕಡೆ ವಿಜಿ ಎಲ್ಲರೂ ಹೋಗಿದ್ರೆ ಆ ಟೈಮಿಂಗ್ಸ್ ಮ್ಯಾಚ್ ಆಗಿಲ್ಲ ಅಂದರೆ ಖಂಡಿತ ಸಿಕ್ಕಾಕೋತೀಯ ಅಂತ ಹೇಳ್ತಿದ್ದಾರೆ. ಈಗೇನೋ ನಿಮ್ಮಮ್ಮ ಬದುಕಿಲ್ಲ, ಬಟ್ ಫೋನ್ ಮುಖಾಂತರ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇದೆ ಅಂತಿದ್ದಾರೆ. ಈ ಕಡೆ ಗೀತಾ ಕೂಡ ಫೋನ್ಗೋಸ್ಕರ ಹುಡುಕ್ತಿದ್ರೆ, ಈ ಕಡೆ ಕಿರಣ್ ಕೂಡ ಹೌದಲ್ವಾ, ಫೋನ್ ಪೊಲೀಸವ್ರು ಸೀಸ್ ಮಾಡಿಲ್ಲ, ಫೋನ್ ಯಾರಿಗಾದ್ರೂ ಸಿಕ್ಕಿದ್ರೆ ಖಂಡಿತ ವಿಡಿಯೋ ಟೈಮಿಂಗ್ಸ್ ಗೊತ್ತಾಗ್ಬಿಡತ್ತೆ, ವಿಡಿಯೋ ಕೈಗೆ ಸಿಕ್ಬಿಡುತ್ತೆ, ಆಮೇಲೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಮೊದಲು ಫೋನ್ ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ ಅವನು ಕೂಡ ಮನೆಗೆ ಬರ್ತಿದ್ದಾನೆ. ಆಲ್ರೆಡಿ ಇಲ್ಲಿ ಗೀತಾ ಫೋನ್ ಸರ್ಚಿಂಗಲ್ಲಿದ್ದಾಳೆ, ಎಲ್ಲ ಕಡೆ ಹುಡುಕ್ತಿದ್ದಾಳೆ ಎಲ್ಲಿ ಇರ್ಬೋದು ಅಂತ. ನಂತರ ಆ ಕಡೆ ವಿಜಿ ಹೊರಗಡೆ ಕೆಲಸ ಮಾಡ್ತಿದ್ರೆ ರೌಡಿಗಳು ಬಂದು ವಿಜಿನ ರೇಗಿಸ್ತಿದ್ದಾರೆ. ಆದರೆ ವಿಜಿ ಮಾತ್ರ ಯಾವುದೇ ರೀತಿಲೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಎಷ್ಟು ಪೇಷಂಟ್ಫುಲ್ ಆಗಿರಬೇಕು ಅಷ್ಟು ಪೇಷಂಟ್ಫುಲ್ ಆಗಿರೋಕೆ ಟ್ರೈ ಮಾಡ್ತಿದ್ದಾನೆ ವಿಜಿ. ಬಿಕಾಸ್ ನಮಗೆ ಅರ್ಥ ಆಗ್ತದೆ ಇವರು ನನ್ನನ್ನು ಕೆರಳಿಸಿ ರೇಗಿಸೋಕೆ ಮುಂದಾಗ್ತಿದ್ದಾರೆ ಅಂತ. ಅದಕ್ಕೋಸ್ಕರನೇ ಹಳ್ಳಕ್ಕೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ವಿಜಿ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೋತಾ ಇದ್ರೆ ರೌಡಿಗಳು ಕೋಪನ ಹೆಚ್ಚು ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಜೊತೆಗೆ ಏನು ಅಂತ ಹೇಳಿ ಮೈ ಮೇಲೆ ಬೀಳ್ತಿದ್ದಾರೆ, ಫೈಟ್ ಮಾಡ್ತಿದ್ದಾರೆ, ದೂಡ್ತಿದ್ದಾರೆ, ಕಾಲಲ್ಲಿ ಒದಿತಿದ್ದಾರೆ. ತಕ್ಷಣ ವಿಜಿಯ ಒಂದು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು ಸಾಧ್ಯ ಆಗೋದೇ ಇಲ್ಲ. ಇಂಪೇಷಂಟ್ ಫುಲ್ಲಾಗಿ ವರ್ಸೋಕೆ ವಿಜಿ ಶುರು ಮಾಡ್ತಿದ್ದಾನೆ. ತಕ್ಷಣ ಈ ಕಡೆ ಹೊಡಿತಿದ್ದಾಗೆ ಬೇಡ ಅಂತ ಹೇಳಿ ಎಚ್ಚರಿಕೆನ ಆವಾಜ್ನ ಹಾಕ್ತಿದ್ರೆ ರೌಡಿಗಳು ಮಾತ್ರ ನಿಲ್ಲದೆ ವಿಜಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಈ ಕಡೆ ಒಂದು ದೊಡ್ಡ ಗ್ಯಾಂಗ್ ವಿಜಿ ಮೇಲೆ ಅಟ್ಯಾಕ್ ಮಾಡ್ತಿರೋದು ಒಂದು ಜೈಲಲ್ಲಿ. ನಂತರ ಈ ಕಡೆ ಒಂದು ಫೈಟ್ ಆದ ನಂತರ ವಿಜಿ ಲಾಕ್ ಆಗ್ತಾನೆ, ಒಂದಿಬ್ರು ಅವನ್ನ ಬಿಗಿಯಾಗಿ ಇಟ್ಕೊಂಡ್ಬಿಡ್ತಾರೆ. ಅಷ್ಟು ದೂರದಿಂದ ಒಬ್ಬ ಚೂಪಿನ ದೊಣ್ಣೆನ ತಗೊಂಡು ಬಂದು ವಿಜಿಗೆ ಚುಚ್ಚೋಕೆ ಮುಂದಾಗ್ತಿದ್ದಾನೆ. ನಂತರ ಆ ಕಡೆ ಒಂದು ಟೇಬಲ್ ಹಿಂದೆ ಫೋನ್ ಬಿದ್ದಿರುತ್ತೆ. ಫೋನ್ ನೋಡಿದೆ ಗೀತಾಗೆ ಖುಷಿ ಆಗ್ತದೆ. ಫೈನಲಿ ಅದು ಭಾನುಮತಿಯ ಫೋನ್ ಆಗಿದೆ. ಈ ಕಡೆ ಕಿರಣ್ ಬರ್ತಿದ್ದಾಗೆ ಫೋನ್ ಆಲ್ರೆಡಿ ಗೀತಾ ಕೈಗೆ ಸೇರಿರುತ್ತೆ. ಬಿಕಾಸ್ ಇಲ್ಲಿ ಕಿರಣ್ ಎಷ್ಟೇ ಹುಡುಕಿದ್ರು ಕೂಡ ಫೋನ್ ಸಿಗೋದೇ ಇಲ್ಲ. ಏನಪ್ಪ ಮಾಡೋದು, ಫೋನ್ ಸಿಕ್ತಿಲ್ವಲ್ಲ. ಈ ಕಡೆ ಅಮ್ಮ ಏನೋ ತೀರು ಹೋದ್ಲು, ಬಚಾವಾದೆ ಅಂದ್ಕೊಂಡ್ರೆ ಈ ಫೋನ್ ಮುಖಾಂತರ ಲಾಕ್ ಆಗ್ತಿದ್ದೇನಲ್ಲ, ಯಾವುದೇ ರೀತಿಯ ಎವಿಡೆನ್ಸ್ ಕೂಡ ನನ್ನ ವಿರುದ್ಧವಾಗಿ ಇರಬಾರ್ದು ಅಂತ ಯೋಚನೆ ಮಾಡ್ತಿದ್ದಾನೆ. ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ, ಆಲ್ರೆಡಿ ಆ ಒಂದು ಫೋನ್ ಗೀತಾ ಕೈಗೆ ಸೇರಿದ. ಆ ಕಡೆ ಇದೇ ರೀತಿ ರಾಮಾಚಾರಿ ಥರ
ಫೈನಲಿ ವಿಜಿ ಮೇಲೂ ಕೂಡ ಅಟ್ಯಾಕ್ ಆಗೇ ಬಿಡುತ್ತೆ. ಮತ್ತೆ ವಿಜಿ ಕೂಡ ಜೈಲಿಂದ ಹಾಸ್ಪಿಟಲ್ ಕಡೆ ಹೋಗ್ತಿದ್ದಾನ. ಅವನಿಗೂ ಕೂಡ ಮಾರಣಾಂತಿಕ ಹಲ್ಲೆ ಆಗತ್ತಾ? ಎರಡು ಕತೆ ಕೂಡ ಒಂದೇ ಲೈನಪ್ಪಲ್ಲಿ ಹೋಗ್ತಾ ಇದೆಯಾ? ಏನೆಲ್ಲ ಆಗ್ಬೋದು? ಈ ಕಡೆ ವಿಜಿ ಬಚಾವ್ ಆಗ್ತಾನ ಇಲ್ವಾ? ಜೊತೆಗೆ ನಿಜವಾಗ್ಲೂ ಭಾನುಮತಿ ಸತ್ತಿರೋದು ನಿಜಾನ? ಖಂಡಿತವಾಗಿ 100% ಭಾನುಮತಿ ಸತ್ತಿಲ್ಲ. ಖಂಡಿತ ಕ್ಲೈಮ್ಯಾಕ್ಸ್ ಇರೋದೇ ಭಾನುಮತಿ ಮೇಲೆ. ಕೊಡೋ ಟ್ವಿಸ್ಟ್ ಭಾನುಮತಿನೇ ಆಗಿರ್ತಾರೆ. ಆಗಿದ್ರೆ ಯಾವ ರೀತಿಯ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಇನ್ನೂ ಕೂಡ ಇದೆ ಈ ಒಂದು ವೀಕಲ್ಲಿ, ಅದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.